ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ 2025 ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವಂತಹ NET ಪರೀಕ್ಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡೋಣ. ಅಪ್ರಾಕ್ಸಿಮೇಟ್ಲಿ ಇನ್ 1 ಮಂತ್ ಒಳಗಡೆ NET ಪರೀಕ್ಷೆ ನಡೆಯುತ್ತಲ್ವ, ಸೊ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ಈ AP ಆಮೇಲೆ PU ಲೆಕ್ಚರರು HSTR ಅದಕ್ಕೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ವಿಶ್ಲೇಷಣೆ ಮಾಡಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡ್ಕೊತೀವಲ್ವ, ಹಾಗಾಗಿ. ಸರಿ, ಇವಾಗ ಡೈರೆಕ್ಟಾಗಿ ಪ್ರಶ್ನೆ ಪತ್ರಿಕೆಗೆ ಹೋಗ್ಬಿಡೋಣ. ಪ್ರಶ್ನೆ ಸಂಖ್ಯೆ 51. ದೊಡ್ಡ ಕಾಳಗದ ಕಥೆಗಳನ್ನು ಹೇಳಲು ಹೆಕ್ಸಾಮೀಟರ್, ದುರಂತ ವೈನೋದಿಕಗಳಿಗೆ ಅಯಾಂಬಿಕ್ ಛಂದಸ್ಸುಗಳನ್ನು ನಿರ್ದೇಶಿಸಿದ ಮೀಮಾಂಸಕ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಓರೆಸ್, ಆಪ್ಷನ್ 1. ಈ ಕವಿಗಳ ಬಗ್ಗೆ ಸ್ವಲ್ಪ ನೋಡೋದಾದರೆ ಇವರು ರೋಮನ್ ಕವಿಗಳಾಗಿರ್ತಾರೆ. ಗ್ರೀಕ್ ಛಂದಸ್ಸನ್ನು ಲ್ಯಾಟಿನ್ ಭಾಷೆಗೆ ತಕ್ಕಂತೆ ಅಳವಡಿಸ್ಕೊಂಡು ಕಾವ್ಯವನ್ನು ರಚನೆ ಮಾಡಿರುವಂಥ ಕೀರ್ತಿ ಹೋರಸ್ಗೆ ಸಲ್ಲುತ್ತೆ. ಇವರು ಬಳಸಿರುವಂಥ ಪ್ರಮುಖ ಛಂದಸ್ಸುಗಳು ಯಾವ್ಯಾವುದು ಅಂತಂದರೆ ಆಲ್ಕಾಯಿಕ್ ಛಂದಸ್ಸು, ಸ್ಯಾಫಿಕ್, ಆಸ್ಕೆಲಿಡಿಯಾನ್, ಹೆಕ್ಸಾಮೀಟರ್, ಇಯಾಂಬಿಕ್. ಒಟ್ಟು ಪ್ರಮುಖವಾಗಿ 5 ಛಂದಸ್ಸುಗಳನ್ನು ಬಳಕೆ ಮಾಡಿದ್ದಾರೆ. ಇದರಲ್ಲಿ ಮೊದಲನೇದು ಹೇಳಿದೆ ಅಲ್ವಾ, ಆಲ್ಕಾಯಿಕ್ ಛಂದಸ್ಸು ಅಂತ, ಆಲ್ಕಾಯಿಕ್ ಮೀಟರ್ ಅಂತ. ಇದನ್ನು ಹೋರೇಸ್ ಅತಿ ಹೆಚ್ಚಿನದಾಗಿ ಬಳಕೆ ಮಾಡಿರುವಂತಹ ಛಂದಸ್ಸು. ಯಾಕೆ ಈ ಥರ ವೈವಿಧ್ಯವಾಗಿರುವಂತಹ ಛಂದಸ್ಸುಗಳನ್ನು ಬಳಕೆ ಮಾಡ್ತಾ ಇದ್ರು ಅಂದರೆ ಒಂದೊಂದು ರೀತಿಯಾದಂತಹ ವಿಷಯಗಳ ವರ್ಣನೆಗೆ ಬಳಕೆ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಆಲ್ಕಾಯಿಕ್ ಛಂದಸ್ಸು ಅಂತ ಹೇಳಿದೆ ಅಲ್ವಾ, ಇದನ್ನು ಗಂಭೀರ ಮತ್ತು ದೇಶಭಕ್ತಿ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಹೋರೆಸ್ಸು ಆಲ್ಕಾಯಿಕ್ ಛಂದಸ್ಸನ್ನು ಬಳಕೆ ಮಾಡ್ತಾ ಇದ್ರು. ಇನ್ನು ಸ್ಯಾಫಿಕ್ ಛಂದಸ್ಸು ಅಂತ ಹೇಳಿದೆ ಅಲ್ವಾ, ಇದು ಗ್ರೀಕ್ ಕವಯತ್ರಿಯಾಗಿರುವಂಥ ಸ್ಯಾಫೋಳಿಂದ ಪ್ರೇರಿತವಾಗಿರುವಂಥ ಛಂದಸ್ಸು. ಪ್ರೇಮ ಕವಿತೆಗಳಿಗೆ ಬಳಕೆ ಮಾಡ್ತಾ ಇದ್ರು ಮತ್ತು ವೈಯಕ್ತಿಕ ಚಿಂತನೆಗಳು, ಅವ್ರಿಗೇನಾದರೂ ಆಲೋಚನೆಗಳು ಹೊಳಿತು ಅಂದರೆ ಅದನ್ನು ಬರೆಯೋದಕ್ಕೆ ಈ ಸ್ಯಾಫಿಕ್ ಛಂದಸ್ಸನ್ನು ಬಳಕೆ ಮಾಡ್ತಾ ಇದ್ರು. ಪ್ರೇಮ ಗೀತೆಗಳನ್ನು ರಚನೆ ಮಾಡಬೇಕು ಅಂದರೆ ಆಸ್ಕಿಲಿಯಾಡಿಯನ್, ಕಥಾ ಸಂಕಲನಗಳನ್ನ ಬರೀಬೇಕು ಅಂತಂದರೆ ಹೆಕ್ಸಾಮೀಟರ್ ಬಳಕೆ ಮಾಡ್ತಾ ಇದ್ರು. ಇಲ್ಲಿ ಪ್ರಶ್ನೆ ನೋಡಿ, ದೊಡ್ಡ ಕಾಳಗದ ಕಥೆಗಳನ್ನು ಹೇಳಲು ಹೆಕ್ಸಾಮೀಟರ್ ಅಂದರೆ ಕಥಾ ಸಂಕಲನಗಳನ್ನು ಹೆಕ್ಸಾಮೀಟರಲ್ಲಿ ಬರೀತಾ ಇದ್ರು. ಇವರು ಸಟೈರ್ ಮತ್ತು ಎಪಿಸ್ಟೈಲ್ ಅನ್ನೋ ಒಂದು ಕೃತಿಯಲ್ಲಿ ಈ ಹೆಕ್ಸಾಮೀಟರ್ ಅನ್ನೋ ಛಂದಸ್ಸನ್ನು ಬಳಕೆ ಮಾಡಿ ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತ ಉಲ್ಲೇಖ ಇದೆ ಹೋರೆಸ್ ಅವರು. ಮತ್ತು ಅಯಾಂಬಿಕ್ ಅಂತ ಇದೆಯಲ್ವಾ, ಅಯಾಂಬಿಕ್ ಇದು ಎಫೋರ್ಡ್ಸ್ ಅನ್ನೋ ಕೃತಿಯಲ್ಲಿ ಬಳಕೆ ಮಾಡಿದಾರಂತೆ ಈ ಛಂದಸ್ಸನ್ನು, ಅಯಾಂಬಿಕ್. ದುರಂತ ವೈನೋದಿಕಗಳಿಗೆ ಅಯಾಂಬಿಕ್ ಛಂದಸ್ಸನ್ನು ಬಳಕೆ ಮಾಡ್ತಾ ಇದ್ರು ಹೋರೆಸ್ ಅವರು. ಅರ್ಥ ಆಗಿದೆ ಅಲ್ವಾ? ಇನ್ನು ಮಿಕ್ಕಿರೋಂಥ ಆಪ್ಷನ್ಸ್ ನೋಡಿ, TS ಏಲಿಯಟ್ ಅಂತ ಇದೆಯಲ್ವಾ, ಇವರು ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಹಾಗೆ ವ್ಯಕ್ತಿತ್ವ ನಿರಸನ ಸಿದ್ಧಾಂತವನ್ನು ಕೊಡುಗೆಯಾಗಿ ಕೊಡ್ತಾರೆ. ದಿ ವೇಸ್ಟ್ ಲ್ಯಾಂಡ್ ಇವರ ಪ್ರಮುಖವಾಗಿರುವಂಥ ಕೃತಿ. ನೆಕ್ಸ್ಟ್ ಆಪ್ಷನಲ್ಲಿ ಕೊಲರೀಸ್ ಮತ್ತು ವರ್ಡ್ಸ್ವರ್ತ್ ಇವರಿಬ್ಬರನ್ನೂ ಒಟ್ಟಿಗೆ ನೋಡೋದಾದರೆ ಇವರಿಬ್ಬರು ಜೊತೆಯಾಗಿ ಲಿರಿಕಲ್ ಬ್ಯಾಲೆಟ್ಸನ್ನು ಪ್ರಕಟ ಮಾಡ್ತಾರೆ. ಇಂಗ್ಲೀಷ್ ಕಾವ್ಯದ ಇತಿಹಾಸದಲ್ಲೇ ಇದೊಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡುತ್ತೆ. ಯಾವುದು? ಲಿರಿಕಲ್ ಬ್ಯಾಲೆಟ್ಸ್ ಅಂತ ಅನ್ನೋದು. ನೆಕ್ಸ್ಟ್ 52ನೇ ಪ್ರಶ್ನೆ, ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ವಿವರಣೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಬರೀಬೇಕು. ನರಲೋಕ ಚಂದ್ರಮತದಿಂ ಪರಮಾಲಂಕಾರಮಂ ಶರೀರಮೆಂದೀತ್ ಎರಡಕ್ಕುಂ ಭೇದಂ ಬಹು ಪರಿಕರಮ ಕಾವ್ಯವಸ್ತು ಪುರುಷಂ ಗೆಂದುಂ. ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ನರಲೋಕ ಚಂದ್ರನ ಅಭಿಪ್ರಾಯದಂತೆ ಅಲಂಕಾರವೇ ಶರೀರಕ್ಕೆ ಸೊಗಸು. ಇವುಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ಆರಿಸಿ ಬರಬೇಕು. ಹೇಳಿಕೆ ಸರಿನಾ, ವಿವರಣೆ ಸರಿನಾ ಅಥವಾ ತಪ್ಪಾ ಅಂತ. ಈ ಪ್ರಶ್ನೆ ಎಲ್ಲಿಂದ ತಗೊಂಡಿದ್ದಾರೆ ಅಂತಂದರೆ ಕವಿರಾಜ ಮಾರ್ಗ ಕೃತಿಯಲ್ಲಿ ಪ್ರಥಮ ಪರಿಚ್ಛೇದದಲ್ಲಿ 23ನೇ ಪದ್ಯದಲ್ಲಿ ಈ ಒಂದು ಪದ್ಯ ಉಲ್ಲೇಖ ಇದೆ. ನರಲೋಕ ಚಂದ್ರಮತದಿಂ ಅಂದರೆ ಇದು ಶ್ರೀವಿಜಯನ ಆಶ್ರಯದಾತ ಆಗಿರುವಂತಹ ನೃಪತುಂಗನ ಒಂದು ಬಿರುದು. ನರಲೋಕ ಚಂದ್ರನ ಅಭಿಮತದಂತೆ, ಅವರ ಮತದಿಂ ಚಂದ್ರನ ಅಭಿಮತದಂತೆ, ಪರಮಾಲಂಕಾರಂ ಶರೀರಂ ಎಂದಿ ಎರಡಕ್ಕುಂ ಭೇದಂ ಬಹು ಪರಿಕರಂ ಆ ಕಾವ್ಯವಸ್ತು ಪುರುಷಂ ಗೆಂದು. ಅಂದರೆ ಕಾವ್ಯದಲ್ಲಿ ಅಲಂಕಾರವೇ ಬೇರೆ, ಶರೀರನೇ ಬೇರೆ, ಒಟ್ಟಾರೆ ಆ ಕಾವ್ಯವೇ ಪುರುಷ ರೂಪಕದಂತಿದೆ ಅಂತ ಹೇಳ್ತಿರೋದು. ಕಾವ್ಯವನ್ನು ಪುರುಷನಿಗೆ ಹೋಲಿಕೆ ಮಾಡಿ ಬರೆದಿರುವಂಥದ್ದು. ಇನ್ನೂ ಸ್ವಲ್ಪ ಸಿಂಪಲಾಗಿ ಹೇಳಬೇಕು ಅಂತಂದರೆ ಕಾವ್ಯದಲ್ಲಿ ಅಲಂಕಾರನೇ ಬೇರೆ, ಶರೀರನೇ ಬೇರೆ ಅನ್ನೋ ಅರ್ಥವನ್ನು ಈ ಪದ್ಯ ಕೊಡ್ತಾ ಇದೆ. ಓಕೆನಾ? ಇನ್ನು ವಿವರಣೆ ಏನಿದೆ? ನರಲೋಕ ಚಂದ್ರನ ಅಭಿಪ್ರಾಯದಂತೆ ಅಲಂಕಾರವೇ ಶರೀರಕ್ಕೆ ಸೊಗಸು. ನೋಡಿ, ವಿವರಣೆ ಸರಿಯಾಗಿದೆ. ಅಲಂಕಾರ ಶರೀರಕ್ಕೆ ಸೊಗಸನ್ನು ಕೊಡ್ತಾ ಇದೆ, ಆದರೆ ಆ ಹೇಳಿಕೆಗೆ ಹೊಂದ್ಕೊತಾ ಇಲ್ಲ. ಹೇಳಿಕೆನೂ ಸರಿಯಾಗಿದೆ, ವಿವರಣೆನೂ ಸರಿಯಾಗಿದೆ, ಅವೆರಡು ಬೇರೆ ಬೇರೆಯಾಗಿದೆ. ಹಾಗಾಗಿ ಹೇಳಿಕೆನೂ ಸರಿ, ವಿವರಣೆನೂ ಸರಿನೇ. ಆಪ್ಷನ್ 1. ಹೇಳಿಕೆಯಲ್ಲಿ ಅಲಂಕಾರನೇ ಬೇರೆ, ಶರೀರವೇ ಬೇರೆ ಅಂತ ಹೇಳಿದ್ದೀವಿ. ಕಾವ್ಯ ಪುರುಷನ ಶರೀರ ಅಂತ ಕರೆಸ್ಕೊಳ್ಳುತ್ತೆ. ಆ ಪುರುಷನ ಶರೀರಕ್ಕೆ ಅಲಂಕಾರ ಒಂದು ಸೊಗಸನ್ನು ಕೊಡುತ್ತೆ ಅಂತ ಅರ್ಥ. ಓಕೆನಾ? ಅದಕ್ಕೆ ಹೇಳಿಕೆನೂ ಸರಿಯಾಗುತ್ತೆ, ವಿವರಣೆನೂ ಸರಿಯಾಗುತ್ತೆ.
ನೆಕ್ಸ್ಟ್ 53ನೇ ಪ್ರಶ್ನೆ, ಮಣಿಕನಕಂ ವಸ್ತು ವಿಭೂಷಣಂಗಳಂ ಕೊಟ್ಟೊಡೆ ಪೆಂಡಿರೊಲ್ವರೆ ಗಂಡರ್ ಗುಣಮನೆ ಮೆರೆವುದು ರನ್ನನ ಗದಾಯುಧದಲ್ಲಿ ಈ ಮಾತನ್ನು ಹೇಳಿದ ಪಾತ್ರ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಮಣಿಕನಕ ಅಂತ ಅಂದರೆ ರತ್ನ, ಚಿನ್ನ, ವಿವಿಧ ವಸ್ತು ಒಡವೆಗಳನ್ನು ನೀಡೋದ್ರಿಂದ ಪತ್ನಿಯರು ಒಲ್ದು ಬಿಡ್ತಾರಾ? ಯಕಶ್ಚಿತ್ ಈ ಆಭರಣಗಳಿಂದ ಹೆಣ್ಣು ಮಕ್ಕಳ ಪ್ರೀತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಅದರಲ್ಲೂ ಹೆಂಡ್ತಿರ ಪ್ರೀತಿಯನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಮತ್ತು ಹೆಂಗೆ ಸಂಪಾದನೆ ಮಾಡ್ಕೊಬೋದು? ಪುರುಷರು ತನ್ನ ಶೌರ್ಯ ಸದ್ಗುಣಗಳನ್ನು ತೋರಿಸಿದಾಗ ಆವಾಗ ಹೆಂಡ್ತಿರು ಒಲಿತಾರೆ ಅಂತ ಹೇಳಿರುವಂಥದ್ದು. ಇದು ದ್ರೌಪದಿ ಭೀಮನಿಗೆ ಹೇಳೋವಂಥ ಮಾತು. ಆಪ್ಷನ್ 1 ದ್ರೌಪದಿ ಸರಿಯಾಗಿರೋಂಥ ಉತ್ತರ. ಇನ್ನು ಈ ದ್ರೌಪದಿ ಯಾರು ಅಂತ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ. ಪಾಂಡವರ ಪತ್ನಿ, ಯಜ್ಞಜೆ ಅಂತ ಕರೀತಾರೆ, ಯಜ್ಞಸೇನ. ದೃಪದ ರಾಜನ ಮಗಳು ದ್ರೌಪದಿ, ಶ್ರೀಕೃಷ್ಣನ ಸಖಿ. ಮಹಾಭಾರತ ಅಥವಾ ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕೆ ಒಂದು ನಿಮಿತ್ತ ಪಾತ್ರ ಈ ಒಂದು ದ್ರೌಪದಿ ಅಂತ ಹೇಳ್ಬೋದು. ಒಂದು ಕಾರಣೀಭೂತಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಸುಭದ್ರ, ಶ್ರೀಕೃಷ್ಣನ ಸಹೋದರಿ. ಇನ್ನು ಭಾನುಮತಿ, ದುರ್ಯೋಧನನ ಪತ್ನಿ. ಗಾಂಧಾರಿ, ದುರ್ಯೋಧನನ ತಾಯಿ, ಹಾಗೆ ಶಕುನಿಯ ತಂಗಿ. ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ದ್ರೌಪದಿಗೆ ಸಿಕ್ಕಾಪಟ್ಟೆ ಅವಮಾನ ಆಗಿರುತ್ತಲ್ವ, ಅದೆಷ್ಟು ಕ್ರೋಧ ಅವಳ ಮನಸ್ಸಲ್ಲಿ ಭುಗಿಲೆದ್ದಿರುತ್ತೆ ಅಂದರೆ, ಅವಳು ಶಾಪ ಕೊಡೋದಕ್ಕೆ ಮುಂದಾದಾಗ ಗಾಂಧಾರಿ ತಡಿತಾಳೆ. ಈ ಥರ ಎಲ್ಲ ಮಾಡಬೇಡ, ಒಂದು ಕುಲ ನಾಶ ಆಗಿಬಿಡುತ್ತೆ ಅಂತ ಹೋಗಿ ತಡಿತಾಳೆ. ಆದರೆ ಗಾಂಧಾರಿ ಕೊನೆ ಹಂತದಲ್ಲಿ ಏನು ಮಾಡ್ತಾಳೆ? ಯಾದವ ಕುಲ ನಾಶ ಆಗಲಿ ಅಂತ ಶ್ರೀ ಕೃಷ್ಣ ಪರಮಾತ್ಮನಿಗೆ ಶಾಪ ಕೊಡ್ತಾರಲ್ವ. ಅಂದರೆ ಇದು ಯಾಕೆ ಹೇಳಿದೆ ಅಂದರೆ, ಈ ಮಹಾಭಾರತದಲ್ಲಿ ಒಂದೊಂದು ವಿಭಿನ್ನವಾಗಿರುವಂಥ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಇದು ಎಷ್ಟು ಸಲ ಓದಿದ್ರು ಮತ್ತೆ ಮತ್ತೆ ಓದೋಣ ಅಂತಲೇ ಅನಿಸ್ತಾ ಇರುತ್ತೆ. ಸರಿ ಬಿಡಿ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 54ನೇ ಪ್ರಶ್ನೆ, ಈ ಕೆಳಗಿನ ಸಾಂಗತ್ಯ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಇಲ್ಲಿ ಕೊಟ್ಟಿರೋವೆಲ್ಲ ಸಾಂಗತ್ಯ ಕೃತಿಗಳೇ. ಸೊಬಗಿನ ಸೋನೆ ಅದು ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕೃತಿ, ದೇಪರಾಜ ಬರೆದಿರುವಂಥದ್ದು. 1410ರಲ್ಲಿ ರಚನೆ ಆಗಿರೋಂಥದ್ದು. ಅದೇ ಫಸ್ಟ್ಗೆ ಬರಿಬೇಕು, ದೇಪರಾಜನ ಸೊಬಗಿನ ಸೋನೆ ಮೊದಲನೇದು ಅದೇ. ನೆಕ್ಸ್ಟ್ ಅಂಜನಾ ಚರಿತ್ರೆ ಅಂತ ಇದೆಯಲ್ವಾ, ಇದು ಶಿಶುಮಾಯಣ ಕವಿ ಬರೆದಿರುವಂಥದ್ದು 15ನೇ ಶತಮಾನದಲ್ಲಿ. ಇದು ಸೆಕೆಂಡ್ ಬರುತ್ತೆ. ಫಸ್ಟ್ ಸೊಬಗಿನ ಸೋನೆ, ನೆಕ್ಸ್ಟ್ ಅಂಜನಾ ಚರಿತ್ರೆ. ನೆಕ್ಸ್ಟ್ ವೈದ್ಯ ಸಾಂಗತ್ಯ ಅಂತ ಇದೆಯಲ್ವಾ, ಇದು ಸಾಳ್ವ ಕವಿ ಬರೆದಿರುವಂಥದ್ದು 1550ರಲ್ಲಿ ಬರೆದಿರುವಂಥದ್ದು. ಇದು ಮೂರನೇದು ಬರೋದಿಲ್ಲ. ನೇಮಿಜಿನೇಶ ಸಂಗತಿ ಅಂತ ಇದೆಯಲ್ವಾ, ಇದು 3ನೇ ಮಂಗರಸ ಬರೆದಿರುವಂಥದ್ದು. ಇದು 3ನೇ ಪ್ಲೇಸಿಗೆ ಬರುತ್ತೆ. ABD ಸೊಬಗಿನ ಸೋನೆ, ಆಮೇಲೆ ಅಂಜನಾ ಚರಿತ್ರೆ, ನೆಕ್ಸ್ಟು 3ನೇ ಮಂಗರಸ ಬರೆದಿರುವಂತಹ ನೇಮಿಜಿನೇಶ ಸಂಗತಿ. ನೆಕ್ಸ್ಟ್ ಬರೋದು ಕುಮಾರರಾಮ ಸಾಂಗತ್ಯ ಅಥವಾ ಕುಮಾರರಾಮ ಚರಿತೆ, ನಂಜುಂಡ ಕವಿ ಬರೆದಿರುವಂಥದ್ದು, ಕಾಲ 1525. ಲಾಸ್ಟ್ ಬರೋದು ವೈದ್ಯ ಸಾಂಗತ್ಯ, ಸಾಳ್ವ ಕವಿ ಬರೆದಿರುವಂಥದ್ದು. ಫಸ್ಟಿಗೆ ಸೊಬಗಿನ ಸೋನೆ ಬರುತ್ತೆ, ನೆಕ್ಸ್ಟು ಅಂಜನಾ ಚರಿತ್ರೆ ಬರುತ್ತೆ, ನೆಕ್ಸ್ಟು ನೇಮಿಜಿನೇಶ ಸಂಗತಿ ಬರುತ್ತೆ. ಅದಾದಮೇಲೆ ಕುಮಾರರಾಮ ಚರಿತೆ ಅಥವಾ ಕುಮಾರರಾಮ ಸಾಂಗತ್ಯ, ಕೊನೆಯದಾಗಿ ವೈದ್ಯ ಸಾಂಗತ್ಯ. ನೆಕ್ಸ್ಟ್ 55ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಜೈನ ತೀರ್ಥಂಕರರ ಬಗ್ಗೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಒಟ್ಟು 24 ತೀರ್ಥಂಕರರು ಬರ್ತಾರಲ್ವಾ. ಅಜಿತನಾಥ ಅಂತ ಇದ್ದಾರೆ, ಇವರು ಸೆಕೆಂಡ್ ತೀರ್ಥಂಕರ. ಮೊದಲನೆಯವರು ಆದಿನಾಥ ಅಂತ ಬರ್ತಾರೆ, ಅವ್ರನ್ನ ರಿಷಭನಾಥ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಕೊಟ್ಟಿರೋದು ಅಜಿತನಾಥ ಇಂದ ಅಲ್ವಾ, ಇವರು 2ನೇ ತೀರ್ಥಂಕರ, ಇವ್ರ ಚಿಹ್ನೆ ಆನೆ. ನೆಕ್ಸ್ಟ್ ಶಾಂತಿನಾಥ ಅಂತ ಇದೆ, ಇವರು 16ನೇ ತೀರ್ಥಂಕರ, ಇವ್ರ ಚಿಹ್ನೆ ಜಿಂಕೆ. ನೆಕ್ಸ್ಟ್ ಸುಮತಿನಾಥ ಅಂತ ಇದೆ, ಇವರು 5ನೇ ತೀರ್ಥಂಕರ, ಇವ್ರ ಚಿಹ್ನೆ ಚಕ್ರವಾಕ ಪಕ್ಷಿ. ನೆಕ್ಸ್ಟ್ ನೇಮಿನಾಥ ಅಂತ ಇದೆಯಲ್ವಾ, ಇವರು 22ನೇ ತೀರ್ಥಂಕರ, ಇವ್ರ ಚಿಹ್ನೆ ಶಂಖ. ನೇಮಿನಾಥ 22ನೇ ತೀರ್ಥಂಕರ ಅಲ್ವಾ. 23ನೇವರು ಪಾರ್ಶ್ವನಾಥ ತೀರ್ಥಂಕರರು, ಅವ್ರ ಚಿಹ್ನೆ ಹಾವು. 24 ಮಹಾವೀರ ತೀರ್ಥಂಕರರು, ಅವರ ಚಿಹ್ನೆ ಸಿಂಹ. ಒಟ್ಟು 24 ಜೈನ ತೀರ್ಥಂಕರರು. ನೆಕ್ಸ್ಟ್ 56ನೇ ಪ್ರಶ್ನೆ, ಭೋಜರಾಜನು ತನ್ನ ಶೃಂಗಾರ ಪ್ರಕಾಶದಲ್ಲಿ ರಸದ ಕುರಿತು ಹೇಳಿರುವ ಪದ್ಯವನ್ನು ಅನುಕ್ರಮಣಿಕೆಯಲ್ಲಿ ಹೊಂದಿಸಿ ಅಂತ ಇದೆ. ನೋಡಿ, ರಸಪ್ರಸ್ಥಾನ ಯಾರದು ಹೇಳಿ? ಭರತ ಮುನಿದಲ್ವಾ. ಅವರ ಆದಿಯಾಗಿ ಅನೇಕ ಲಾಕ್ಷಣಿಕರು ರಸಪ್ರಸ್ಥಾನದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಭೋಜರಾಜ ಕವಿ ಕೂಡ ಒಬ್ಬರು. ಇವ್ರು ಕೊಟ್ಟಿರೋಂಥ ವ್ಯಾಖ್ಯಾನ ಯಾವುದು, ಅದನ್ನು ಇಲ್ಲಿ ನಾವು ಕ್ರಮವಾಗಿ ಜೋಡಿಸೋಡ್ವಾ. ಶೃಂಗಾರ ವೀರ ಕರುಣಾದ್ಭುತ ರೌದ್ರ ಹಾಸ್ಯ ಬೀಭತ್ಸ್ಯ ವತ್ಸಲ ಭಯಾನಕ ಶಾಂತ ನಾಮ್ನಃ ಅಮ್ನಾಸಿ ಪುರ್ದಶ ರಸಾನ್ ಸುದಿಯೋವಯಂತು ಶೃಂಗಾರಮೇವ ರಸನಾದ್ರ ಸಮಾನಾಮಃ. ಆಪ್ಷನ್ 3ನೇದು ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 57ನೇ ಪ್ರಶ್ನೆ,
ಬಿ ವೆಂಕಟಾಚಾರ್ಯರು ದುರ್ಗೇಶ ನಂದಿನಿಯನ್ನು ಪ್ರಕಟಿಸಿದ ವರ್ಷ ಯಾವುದು ಅಂತ ಕೇಳಿದರೆ 1885. ಆಪ್ಷನ್ 1 ಸರಿಯಾಗಿರುವಂಥ ಉತ್ತರ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ ದುರ್ಗೇಶ ನಂದಿನಿ ಇದು ಮೂಲ ಕೃತಿ ಬಂಗಾಳಿ ಭಾಷೆಯಲ್ಲಿದೆ. ಬಂಕಿಂಚಂದ್ರ ಚಟರ್ಜಿಯವರು ಬರೆದಿರುವಂಥದ್ದು. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋದು ಬಿ ವೆಂಕಟಾಚಾರ್ಯ ಅವರು. ಇವ್ರಿಗೆ ಈಶ್ವರಚಂದ್ರ ವಿದ್ಯಾಸಾಗರ ಅವರು ತುಂಬ ಆತ್ಮೀಯರು, ಕ್ಲೋಸ್ ಫ್ರೆಂಡು. ಅವರು ಬಂಗಾಳಿ ಭಾಷೆಯ ಕವಿಗಳಲ್ವಾ, ಅವರಿಂದ ಬಂಗಾಳಿ ಭಾಷೆಯನ್ನು ಕಲಿತ್ಕೊಂಡು ಇವರು ದುರ್ಗೇಶ ನಂದಿನಿ, ಬಂಗಾಳಿಯ ದುರ್ಗೇಶ ನಂದಿನಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇವರ ಇತರೆ ಕೃತಿಗಳು ಅಂದರೆ ಆನಂದ ಮಠ, ವೆನಿಸ್ ನಗರದ ವಣಿಕ, ರಜನಿ ಮತ್ತು ವಿಷವೃಕ್ಷ, ದೇವಿ ಚೌದುರಾಣಿ, ಕೃಷ್ಣಕಾಂತನ ಉಯಿಲು ಇತ್ಯಾದಿ. ನೆಕ್ಸ್ಟ್ 58ನೇ ಪ್ರಶ್ನೆ. ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಮತ್ತೆ ಹೊಂದಿಸಿ ಬರೆಯಿರಿ. ತಿರುಮಲಾಂಬ, ಸಾಸ, ಮಾಳವಾಡ, ಅನುಪಮ ನಿರಂಜನ, ನಾಕಸ್ತೂರಿ. ಇಲ್ಲಿ ಲೇಖಕರು ಮತ್ತು ಲೇಖಕಿಯರು ಪಟ್ಟಿ 1ರಲ್ಲಿದೆ. ಅವ್ರು ಬರೆದಿರುವಂಥ ಕೃತಿಗಳು ಪಟ್ಟಿ 2ರಲ್ಲಿದೆ. ತಿರುಮಲಾಂಬ ಅವ್ರದ್ದು ನಭಾ ಅನ್ನೋ ಕಾದಂಬರಿ 1ಕ್ಕೆ 4. ಸಾಸ ಮಾಳವಾಡ ಅವರು ಸಾಹಿತ್ಯ ಸಂಗಮ 2ಕ್ಕೆ 3. ಅನುಪಮ ನಿರಂಜನ ಮೂಲಮುಖಿ 3ಕ್ಕೆ 1. ನಾಕಸ್ತೂರಿಯವರ ಸಂಪತ್ತು ಡಿಗೆ 2. ನೆಕ್ಸ್ಟ್ 59ನೇ ಪ್ರಶ್ನೆ. ಚಿದಾನಂದಾವಧೂತರ ಜ್ಞಾನ ಸಿಂಧು ಈ ಛಂದೋ ಪ್ರಕಾರದಲ್ಲಿದೆ ಅಂತ ಇದೆ. ಚಿದಾನಂದಾವಧೂತರು ಬರೆದಿರುವಂಥ ಜ್ಞಾನ ಸಿಂಧು ಅನ್ನೋ ಕೃತಿ ಭಾಮಿನಿ ಷಟ್ಪದಿಯಲ್ಲಿದೆ. ಇನ್ನು ಮಿಕ್ಕಿರುವಂಥ ಆಪ್ಷನ್ ನೋಡಿ. ಸಾಂಗತ್ಯ ನಮಗೀಗಾಗಲೇ ಗೊತ್ತಿದೆ, ದೇಪರಾಜ ಬರೆದಿರುವಂತಹ ಸೊಬಗಿನ ಸೋನೆ ಕನ್ನಡದ ಪ್ರಥಮ ಸಾಂಗತ್ಯ. ಇನ್ನು ಅಂಜನಾ ಚರಿತ್ರೆ, ಪ್ರಭಂಜನ ಚರಿತೆ, ಉದ್ದಾಳಿಕನ ಕತೆ ಇದೆಲ್ಲ ಸಾಂಗತ್ಯ ಕೃತಿಗಳು. ಇನ್ನು ಲಲಿತರಗಳೆಯಲ್ಲಿ ನಿಜಗುಣ ಶಿವಯೋಗಿಯವರು ಪರಮಾರ್ಥ ಗೀತೆ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಕುಸುಮ ಷಟ್ಪದಿಯಲ್ಲಿ ಮುಪ್ಪಿನ ಷಡಕ್ಷರಿಯವರು ಮನೋವಿಜಯ ಕಾವ್ಯ ಅನ್ನೋ ಕೃತಿಯನ್ನು ರಚನೆ ಮಾಡಿದ್ದಾರೆ. ನೆಕ್ಸ್ಟ್ 60ನೇ ಪ್ರಶ್ನೆ. ವಾಚ್ಯಾರ್ಥವನ್ನು ಸಂಪೂರ್ಣವಾಗಿ ವಿರೋಧಿಸಿ ಹುಟ್ಟುವ ಲಕ್ಷಣಾರ್ಥ. ವಾಚ್ಯಾರ್ಥ ಅಂದರೆ ನಾವು ಕಾಮನಾಗಿ ಏನು ಮಾತಾಡ್ತಾ ಇದ್ದೀವಿ, ಸಿಂಗಲ್ ಮೀನಿಂಗ್ ಇರೋವಂಥದ್ದು, ಅದನ್ನು ವಾಚ್ಯಾರ್ಥ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಕಣ್ಬಿಟ್ಟು ನೋಡು ಅಂದರೆ ಇದು ವಾಚ್ಯಾರ್ಥ ಹೆಂಗಾಗುತ್ತೆ. ಕಣ್ಣು ಮುಚ್ಕೊಂಡಿರ್ತೀವಿ, ಕಣ್ಣು ಓಪನ್ ಮಾಡಿ ಇಲ್ಲಿ ನೋಡು ಸ್ವಲ್ಪ ಅಂತ ಅಂದರೆ ನೋಡು ಇಲ್ಲಿ ಅಂತ ಅರ್ಥ ಬರ್ತಾಯಿದೆ ವಾಚ್ಯಾರ್ಥ. ಈ ವಾಚ್ಯಾರ್ಥವನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟು ವಿರೋಧಿಸಿ ಅದ್ರ ಒಳಗಡೆ ಇರೋವಂಥ ಅರ್ಥವನ್ನು, ಲಕ್ಷಣಾರ್ಥವನ್ನು ಹುಡುಕಿದ್ರೆ ಅದು ವ್ಯಂಗ್ಯೋಕ್ತಿ ಆಗುತ್ತೆ. ಕಣ್ಬಿಟ್ಟು ನೋಡು, ಸರಿಯಾಗಿ ನೋಡು ಅಂತ, ನೀನು ಸರಿಯಾಗಿ ನೋಡ್ತಾ ಇಲ್ಲ, ಅಲ್ಲೇನೋ ತಪ್ಪಿದೆ ಗುರ್ತಿಸು ಅಂತ ಹೇಳ್ತೀವಲ್ಲ, ವ್ಯಂಗ್ಯೋಕ್ತಿ, ವ್ಯಂಗ್ಯಾರ್ಥ ಅದು. ಆಪ್ಷನ್ 3. ನೆಕ್ಸ್ಟ್ 61ನೇ ಪ್ರಶ್ನೆ. ಬಣ್ಣಿಸಿ ಹಾಡವ ನನ್ನ ಬಳಗ ಜಾನಪದ ಕೃತಿಯ ಲೇಖಕರು ಯಾರು ಅಂತ ಕೇಳಿದರೆ ಈ ಕೃತಿ ಬರೆದಿರೋದು ಚಂದ್ರಶೇಖರ ಕಂಬಾರರು. ಆಪ್ಷನ್ 4. ಇನ್ನು ಮಾಗು ಬೀರಾದರ, ಮಗು ಅನ್ನೋ ಕಾವ್ಯನಾಮ ಇವ್ರದ್ದು, ಬೀರಾದರ ಅವ್ರದ್ದು. ಇವರು ಜಾನಪದ ಜೀವಾಳ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. PK ರಾಜಶೇಖರ್ ಅವರು ಜಾನಪದ ಮಹಾಕಾವ್ಯ ಮಲೆ ಮಹದೇಶ್ವರ ಅನ್ನೋ ಕಾವ್ಯವನ್ನು ಬರೆದಿದ್ದಾರೆ. ಬಸವರಾಜ ಮಲಶೆಟ್ಟಿ ಇವರು ಸ್ವತಂತ್ರ ಹೋರಾಟ ಮತ್ತು ಲಾವಣಿ ಸಾಹಿತ್ಯ, ಶ್ರೀಕೃಷ್ಣ ಪಾರಿಜಾತ ಇದೆಲ್ಲ ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ಕೃತಿಗಳು ನಾನು ಹೇಳ್ತಾ ಇರೋವಂಥದ್ದು. ನೆಕ್ಸ್ಟ್ 62ನೇ ಪ್ರಶ್ನೆ. ಜಗತ್ತಿನಲ್ಲಿರುವ ಅತ್ಯಂತ ಸುಂದರ ಮತ್ತು ಶ್ರೇಷ್ಠವಾದದ್ದನ್ನು ಕಾವ್ಯವು ಅನಾವರಣಗೊಳಿಸುತ್ತದೆ ಎಂದು ಹೇಳಿದ ಪಾಶ್ಚಾತ್ಯ ಮೀಮಾಂಸಕ ಯಾರು ಅಂತ ಕೇಳಿದರೆ ಇದು PB ಶೆಲ್ಲಿ. ಇಮ್ಯಾಜಿನೇಷನ್, ಕಲ್ಪನೆ ಈ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಕಲ್ಪನಾ ಶಕ್ತಿಯ ಮೂಲಕ ನಿರ್ಮಾಣವಾದದ್ದೆಲ್ಲ ಕಾವ್ಯ ಅಂತ ಹೇಳ್ತಾರೆ PB ಶೆಲ್ಲಿ ಅವರು.